ಫೆಬ್ರವರಿ 9ರಂದು ಸುದೇಮುಗೇರಿನ 14ದ ಬಾಲಕಿ ಕಾಲೇಜಿಗೆ ತೆರಳುವುದಕ್ಕೆ ಸ್ಕೂಟರಿನಲ್ಲಿ ಬರುತ್ತಿದ್ದ ಸಂದರ್ಭ ಮೂವರು ಮುಸುಕುಧಾರಿಗಳು ಆಕೆಯನ್ನು ಅಡ್ಡಗಟ್ಟಿ ಕಾರಿನೊಳಗೆ ಎಳೆಯಲು ಪ್ರಯತ್ನಿಸಿದ್ದು, ಈ ವೇಳೆ ಆಕೆ ಪ್ರತಿರೋಧ ತೋರಿರುವುದರ ಜೊತೆಗೆ ಹಿಂದಿನಿಂದ ಸ್ಕೂಟರೊಂದು ಬಂದ ಪರಿಣಾಮ ಆಕೆಗೆ ಚೂರಿಯಿಂದ ಇರಿದು ತಂಡ ಪರಾರಿಯಾಗಿದೆ ಎಂಬ ಸುದ್ದಿ ಜಿಲ್ಲೆಯನ್ನು ಬೆಚ್ಚಿಬೀಳಿಸಿತ್ತು. ಆದರೆ ಇದೀಗ ಈ ಪ್ರಕರಣವು ವಿದ್ಯಾರ್ಥಿನಿಯ ಕಟ್ಟುಕತೆ ಎಂಬುದು ಪೊಲೀಸ್ ತನಿಖೆಯಲ್ಲಿ ಸಾಬೀತಾಗಿದ್ದು, ಕೈಗಳಿಗೆ ತಾನೇ ಕೊಯ್ದುಕೊಂಡು ಗಾಯ ಮಾಡಿಕೊಂಡು ನಾಟಕ ಮಾಡಿರುವುದಾಗಿ ಸ್ವತಃ ಆಕೆಯೇ ಪೊಲೀಸರ ಮುಂದೆ ನಿಜ ವಿಚಾರವನ್ನು ಬಾಯಿಬಿಟ್ಟಿದ್ದಾಳೆ. ಬೆಳ್ತಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಒಂದು ಅಪ್ರಾಪ್ತ ಬಾಲಕಿಯೊಬ್ಬರು ಅವರ ತಂದೆಯೊಂದಿಗೆ ಬಂದು ತನ್ನನ್ನು ಯಾರೋ 3 ಜನ ಮುಸುಕುಧಾರಿಗಳು ಒಂದು ಮಾರುತಿ ಒಮ್ನಿನಲ್ಲಿ ಕಿಡ್ನಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಎಂದು ಒಂದು ದೂರನ್ನು ಕೊಟ್ಟಿದ್ದಾರೆ. ಇದರನ್ವಯ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ತದನಂತರ ಅಲ್ಲಿ ಪೊಲೀಸವರು ಎಲ್ಲ CCTVಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಆ ಡಿಸ್ಕ್ರಿಪ್ಷನ್ನಲ್ಲಿ ಯಾವುದೇ ವೆಹಿಕಲ್ ಆ ಸೈಡಿಗೆ ಹೋಗಿರುವುದಿಲ್ಲ ಎಂದು ಕಂಡು ಬಂದಿದೆ. ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡುವಾಗ ಯಾವುದೇ ಅವರಿಗೆ ಸ್ಟಿಚಸ್ ಆಗಲಿಲ್ಲ, ಸೂಪರ್ಫಿಷಿಯಲ್ ಇಂಜುರೀಸ್ ಇತ್ತು. ನಂತರ ಡಾಕ್ಟರ್ ಹತ್ರ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿದ ಡಾಕ್ಟರ್ ಹತ್ರ ಕೇಳುವಾಗ ಅವರು ಪ್ರಥಮವಾಗ ಇದು ಸೆಲ್ಫ್ ಇನ್ಫ್ಲಿಕ್ಟೆಡ್ ಇಂಜುರಿ ಇರಬಹುದು ಎಂದು ಹೇಳಿದ್ದಾರೆ. ಸೊ ತದನಂತರ ಈ ವಿಷಯವನ್ನು ಹುಡುಗಿಯನ್ನು ಮತ್ತೆ ಕ್ರಾಸ್ ಕ್ವೆಶ್ಚನ್ ಮಾಡುವಾಗ ಇದು ನಾನು ಸುಳ್ಳು ಹೇಳಿದ್ದೀನಿ, ನನಗೆ ಬೆಳ್ತಂಗಡಿ ಕಾಲೇಜ್ ಇಷ್ಟ ಇರಲಿಲ್ಲ, ಮ್ಯಾಂಗ್ಳೂರು ಕಾಲೇಜ್ ಹೋಗಬೇಕು ಎಂದು ಉದ್ದೇಶದಿಂದ ಈ ಥರ ಒಂದು ಸುಳ್ಳು ವಿಚಾರವನ್ನು ಹೇಳಿದ್ದೀನಿ ಎಂದು ಅವರು ಮರೆಯಲಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವೆಂಬಂತೆ ಸ್ಕೂಟರಿನಲ್ಲಿ ಬಂದ ಅಬು ಸಾಲಿ ಎಂಬಾತ ಆಕೆಯನ್ನು ಮುಸುಕುಧಾರಿಗಳು ಎಳೆಯುವುದನ್ನು ನಾನು ಕಂಡಿದ್ದೇನೆ, ಬಳಿಕ ನಾನೇ ಆಕೆಯನ್ನು ಮನೆಗೆ ಕರೆದುಕೊಂಡು ಹೋಗಿದ್ದೇನೆ ಎಂಬ ಹೇಳಿಕೆ ಪ್ರಕರಣದಲ್ಲಿ ನೈಜತೆ ಇರಬಹುದೆಂದು ಭಾವನೆ ತಂದಿತ್ತು. ಆದರೆ ಬಾಲಕಿಯು ಪ್ರಕರಣದ ಕುರಿತು ಸಂಪೂರ್ಣವಾಗಿ ಕತೆ ಕಟ್ಟಿರುವ ಜೊತೆಗೆ ಹೇಳಿಕೆ ನೀಡಿರುವ ವ್ಯಕ್ತಿಯ ಬಳಿಯೂ ಅಂತಹ ಹೇಳಿಕೆ ಬರುವಂತೆ ಮಾಡಿದ್ದಾಳೆ. ಈ ಕುರಿತು ಆತನನ್ನು ಪೊಲೀಸರು ವಿಚಾರಿಸಿದಾಗ ಆಕೆ ಹಾಗೆ ಹೇಳಿದಳು, ನಾನು ಅದನ್ನೇ ಹೇಳಿದೆ ಎಂದಷ್ಟೇ ಹೇಳಿದ್ದಾನೆ ಎನ್ನಲಾಗಿದೆ. ಇದೇ ರೀತಿಯಲ್ಲಿ ಅಲ್ಲಿ ಅವರು ಕಿಡ್ನಾಪ್ ಮಾಡುವ ಸಂದರ್ಭದಲ್ಲಿ ಎಂದು ಹೇಳಿ, ಆ ಸಂದರ್ಭದಲ್ಲಿ ಯಾರೋ ವ್ಯಕ್ತಿ ಬಂದು ಅವರನ್ನು ಮನೆಗೆ ಬಿಟ್ಟಿದ್ದಾನೆ ಎಂದು ಹೇಳಿ, ಆ ವ್ಯಕ್ತಿನೂ ನಿನ್ನೆ ಮಾಧ್ಯಮದ ಮುಂದೆ ನಾನು ಬರುವಾಗ ಅಲ್ಲಿ 3 ಜನ ನನ್ನನ್ನು ನೋಡಿ ಓಡೋಗಿದ್ದಾರೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಅವರನ್ನು ಕರೆಸಿ ಡೀಟೇಲ್ ಎನ್ಕ್ವೈರಿ ಮಾಡಿದಾಗ ಈ ವಿಷಯವನ್ನು ಹುಡುಗಿನೇ ಹೇಳಿದ್ದಾರೆ. ಹುಡುಗಿ ಹೇಳಿರುವುದನ್ನು ಮಾತ್ರ ನಾನು ಮಾಧ್ಯಮಕ್ಕೆ ಹೇಳಿದ್ದೀನಿ, ಅದರಲ್ಲಿ ನಾನು ಗೊಂದಲದಿಂದ ತಪ್ಪಾಗಿ ಹೇಳಿದ್ದೀನಿ ಎಂದು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಸಲುವಾಗಿ ನಾವು ಹುಡುಗಿಗೆ ಮೈನರ್ ಹುಡುಗಿ ಇರೋದರಿಂದ ಅವರಿಗೆ ಸೂಕ್ಷ್ಮವಾಗಿ ಪರಿಗಣಿಸಿ CDPO ವತಿಯಿಂದ ಕೌನ್ಸಿಲಿಂಗನ್ನು ಮಾಡಿದ್ದೀವಿ. ನಂತರ ವ್ಯಕ್ತಿ ಯಾರು ಮನೆಯಲ್ಲಿ ಡ್ರಾಪ್ ಮಾಡಿದ್ದಾನೆ, ಅವನು ಸುಳ್ಳು ಹೇಳಿಕೆ ಯಾವ ಕಾರಣ ಕೊಟ್ಟಿದ್ದಾನೆ ಅದರ ಬಗ್ಗೆ ಡೀಟೇಲ್ ಆಗಿ ವೆರಿಫೈ ಮಾಡ್ತೀವಿ. ಅದೇ ರೀತಿಯಲ್ಲಿ ಹುಡುಗಿಗೆ, ಅಪ್ರಾಪ್ತ ಹುಡುಗಿಗೆ ಗಾಡಿಯನ್ನು 2 ವೀಲರನ್ನು ಕೊಟ್ಟಿರುವ ಅವ್ರ ಮೇಲೇನೂ ಸೂಕ್ತ ಕಾನೂನು ಕ್ರಮ ತಗೊಳ್ಳಲಾಗುವುದು. ಇದು ಭಾರಿ ಚರ್ಚೆ ಆಗ್ತಾ ಇತ್ತು ಸ್ಥಳೀಯವಾಗಿ. ಇದರಲ್ಲಿ ಯಾರೂ ಆತಂಕಕ್ಕೆ ಒಳಗಾಗಬೇಡಿ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಮನವಿ ಮಾಡಿಕೊಡ್ತಾರೆ. ಜಾಲತಾಣದಲ್ಲಿ ಈ ಕುರಿತು ಸಾಕಷ್ಟು ಪರ ವಿರೋಧದ ಚರ್ಚೆಗಳು ಕೂಡ ನಡೆದಿದೆ.